ವಿದ್ಯಾರ್ಥಿಗಳೇ, 8ನೇ ತರಗತಿಯ ಗಣಿತ ವಿಡಿಯೋ ಪಾಠಗಳಿಗೆ ತಮಗೆಲ್ಲ ಸ್ವಾಗತ. ಇದು ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳು ವಿಡಿಯೋ ಪಾಠದ 5ನೇ ಸಂಚಿಕೆಯಾಗಿದ್ದು, ಈ ಸಂಚಿಕೆಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನಾ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಒಂದು ಗಣವನ್ನು ನೀಡಲಾಗಿದ್ದು, ಈ ಗಣನಿಂದ ಯಾವುದಾದರೂ 2 ಸಂಖ್ಯೆಗಳನ್ನು ತೆಗೆದುಕೊಂಡು ಗಣಿತದ ಮೂಲ ಕ್ರಿಯೆಯಾದ ಸಂಕಲನವನ್ನು ಪರೀಕ್ಷಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು 1/2 ಮತ್ತು 2/3 ಎಂಬ 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ಈ 2 ಸಂಖ್ಯೆಗಳ ಸಂಕಲನ ಕ್ರಿಯೆಯನ್ನು ಮಾಡಿದಾಗ, ಅಂದರೆ 1/2 ಕೂಡಿಸು 2/3, ಇಲ್ಲಿ ಸಾಮಾನ್ಯವಲ್ಲದ ಸಂಖ್ಯೆಗಳ ಸಾಮಾನ್ಯ ಅಪವರ್ತನವಲ್ಲದ ಸಂಖ್ಯೆಗಳು ಇರುವುದರಿಂದ ಇವುಗಳ ಲಸ ಏನಾಗುತ್ತೆ, 6 ಆಗುತ್ತೆ. ಆದ್ದರಿಂದ ಸಮವಿದೆ, ಲಸ 6. ಇಲ್ಲಿ ನಾವು ಓರೆ ಗುಣಾಕಾರ ಮಾಡಿದಾಗ 3 1 3, 2 4, 3 + 4 / 6 ಸಮವಿದೆ 7/6. ಇಲ್ಲಿ ಪರಿವರ್ತನ ನಿಯಮ ಅಂದರೆ ಸಂಖ್ಯೆಗಳ ಸ್ಥಾನವನ್ನು ಬದಲಾಯಿಸುವುದು, ಅಂಕಿ ಸಂಖ್ಯೆಗಳ ಸ್ಥಾನವನ್ನು ಬದಲಾಯಿಸುವುದು. ಅಂದರೆ 1/2 ಸ್ಥಾನದಲ್ಲಿ ನಾನು 2/3 ಹಾಕಿದಾಗ, ಅದೇ ರೀತಿ 2/3 ಸ್ಥಾನದಲ್ಲಿ 1/3 ಹಾಕಿದಾಗ, ಅದೇ ರೀತಿ ಇಲ್ಲಿ ಕೂಡ 2 ಸಾಮಾನ್ಯ ಅಪವರ್ತನವಲ್ಲದ ಸಂಖ್ಯೆಗಳಿರುವುದರಿಂದ ಇವುಗಳ ಲಸ 6 ಆಗುತ್ತೆ. ಆದ್ದರಿಂದ ಸಮವಿದೆ 4 + 3/6, ಅಂದರೆ 2 2 4 + 3 1 3 ಸಮವಿದೆ 4 + 3/6 ಸಮವಿದೆ 7/6. ಆದ್ದರಿಂದ 1/2 ಕೂಡಿಸು 2/3 ಸಮವಿದೆ 2/3 ಕೂಡಿಸು 1/2 ಸಮವಿದೆ 7/6. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನ ಕ್ರಿಯೆಯು ಪರಿವರ್ತನೀಯವಾಗಿದೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನ ಕ್ರಿಯೆಯು ಪರಿವರ್ತನೀಯವಾಗಿದೆ. ಹಾಗಾದರೆ ಮುಂದಿನ ಒಂದು ಹಂತದಲ್ಲಿ ನಾವು ವ್ಯವಕಲನ ಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ರೀತಿ ಇಲ್ಲಿ ಕೂಡ ನಾನು 2 ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. 1/2 - 2/3. ಇವೆರಡರ ವ್ಯವಕಲನ ಕ್ರಿಯೆಯನ್ನು ಮಾಡಿದಾಗ, ಇಲ್ಲಿ ಕೂಡ ಛೇದದಲ್ಲಿ ಸಾಮಾನ್ಯ ಅಪವರ್ತನ ಹೊಂದಿಲ್ಲದ ಸಂಖ್ಯೆಗಳಿರುವುದರಿಂದ ಇವುಗಳ ಲಸ ಎಷ್ಟಾಗುತ್ತೆ, 6 ಆಗುತ್ತೆ. ಆದ್ದರಿಂದ ಇಲ್ಲಿ 3 × 1 3 1 3, 2 4, ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ 3 - 4/6 ಸಮವಿದೆ -1/6. ಇಲ್ಲಿ ಸಂಖ್ಯೆಗಳನ್ನು ನಾವು ಅದಲು ಬದಲು ಮಾಡಿದಾಗ, ಅಂದರೆ 1/2 ಸ್ಥಾನದಲ್ಲಿ 2/3 ಅದೇ ರೀತಿ 2/3 ಸ್ಥಾನದಲ್ಲಿ 1/2 ಹಾಕಿದಾಗ, ಇವುಗಳ ವ್ಯವಕಲನ ಕ್ರಿಯೆಯನ್ನು ಮಾಡಿದಾಗ, ಇಲ್ಲಿ ಕೂಡ ಛೇದದಲ್ಲಿ ಸಾಮಾನ್ಯ ಅಪವರ್ತನ ಹೊಂದಿಲ್ಲದ ಸಂಖ್ಯೆಗಳಿರುವುದರಿಂದ ಇವುಗಳ ಲಸ 6 ಆಗುತ್ತದೆ. ಆದ್ದರಿಂದ ಇಲ್ಲಿ ಓರೆ ಗುಣಾಕಾರ 2 4 - 3 1 3, 4ರಲ್ಲಿ 3 ಕಳೆದಾಗ ಸಮವಿದೆ 1/6. ಆದ್ದರಿಂದ ವಿದ್ಯಾರ್ಥಿಗಳೇ, ಇಲ್ಲಿ ಬರುವಂಥ ಉತ್ತರ ಒಂದೇ ಆಗಿರುವುದಿಲ್ಲ, ಇಲ್ಲಿ ಬರುವಂಥ ವ್ಯತ್ಯಾಸವು ಒಂದೇ ಆಗಿರುವುದಿಲ್ಲ. ಆದ್ದರಿಂದ 1/2 - 2/3 ಸಮವಾಗಿಲ್ಲ, 2/3 - 1/3 ಇವು ಯಾವಾಗಲೂ ಸಮವಾಗಿರುವುದಿಲ್ಲ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಲ್ಲಿ ವ್ಯವಕಲನ ಕ್ರಿಯೆಯು ಪರಿವರ್ತನೀಯವಾಗಿಲ್ಲ. ಭಾಗಲಬ್ಧ ಸಂಖ್ಯೆಗಳಲ್ಲಿ ವ್ಯವಕಲನ ಕ್ರಿಯೆಯು ಪರಿವರ್ತನೆ ಆಗುವುದಿಲ್ಲ. ಮುಂದಿನ ಒಂದು ಗಣಿತದ ಮೂಲ ಕ್ರಿಯೆ ಗುಣಾಕಾರ. ಇಲ್ಲಿ ನಾನು 2 ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. 1/2 ಗುಣಿಸು 3/4. ಇಲ್ಲಿ ಈ 2 ಸಂಖ್ಯೆಗಳನ್ನು ಗುಣಿಸಿದಾಗ, ಅಂದರೆ ಅಂಶವನ್ನು ಅಂಶದಿಂದ ಛೇದವನ್ನು ಛೇದದಿಂದ ಗುಣಿಸಿದಾಗ
3 1 3, 2 4 8. ಇಲ್ಲಿ ನಾವು ಪರಿವರ್ತನೆ ನಿಯಮ ಅಂದರೆ ಅಂಕಿಗಳ ಸ್ಥಾನವನ್ನು ಅದಲು ಬದಲು ಮಾಡುವುದು. ಇಲ್ಲಿ 1/2 ಸ್ಥಾನದಲ್ಲಿ 3/4 ಮತ್ತು ಗುಣಿಸು 3/4 ಸ್ಥಾನದಲ್ಲಿ 1/2 ಹಾಕಿ ಗುಣಿಸಿದಾಗ 3 1 3, 4 8 ಸಮವಿದೆ 3/8. ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಬಲಭಾಗ ಮತ್ತು ಎಡಭಾಗ ಸಮವಾಗಿದೆ. ಆದ್ದರಿಂದ 1/2 ಗುಣಿಸು 3/4 ಸಮವಿದೆ 3/4 ಗುಣಿಸು 1/2 ಸಮವಿದೆ 3/8 ಅಥವಾ 3/8. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಲ್ಲಿ ಗುಣಾಕಾರ ಕ್ರಿಯೆಯು ಪರಿವರ್ತನೀಯವಾಗಿದೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಗುಣಾಕಾರ ಕ್ರಿಯೆಯು ಏನಾಗಿದೆ? ಪರಿವರ್ತನೀಯ ಆಗಿದೆ. ಅದೇ ರೀತಿ ಮುಂದಿನ ಒಂದು ಗಣಿತದ ಮೂಲ ಕ್ರಿಯೆ ಭಾಗಾಕಾರ. ಮುಂದಿನ ಒಂದು ಗಣಿತದ ಮೂಲ ಕ್ರಿಯೆ ಯಾವುದು? ಭಾಗಾಕಾರ. ಇಲ್ಲಿ ಅದೇ ರೀತಿ 2 ಸಂಖ್ಯೆಗಳನ್ನು ತೆಗೆದುಕೊಂಡಾಗ 1/2 ಭಾಗಿಸು 3/4. ಭಾಗಾಕಾರ ಕ್ರಿಯೆ ಮಾಡಬೇಕಾದ್ರೆ ಇದನ್ನು ನಾವು ಮೊದಲು ಗುಣಾಕಾರ ಕ್ರಿಯೆಗೆ ಪರಿವರ್ತನೆ ಮಾಡಿಕೊಳ್ಳಬೇಕು. ಗುಣಾಕಾರದ ಕ್ರಿಯೆಗೆ ಪರಿವರ್ತನೆ ಮಾಡಿಕೊಳ್ಳಂದಾಗ ಇಲ್ಲಿ ಅಂಶವು ಛೇದವು ಅಂಶವಾಗಿ ಪರಿವರ್ತನೆಗೊಳ್ಳುತ್ತದೆ. ಆದ್ದರಿಂದ 1/2 ಗುಣಿಸು 4/3. ಇಲ್ಲಿ 4 1 4, 2 3 6 ಸಮವಿದೆ 4/6. ಅದೇ ರೀತಿ ಅಂಕಿಗಳ ಸ್ಥಾನವನ್ನು ಅದಲು ಬದಲು ಮಾಡಿದಾಗ ಅಂದರೆ 1/2 ಸ್ಥಾನದಲ್ಲಿ 3/4 ಭಾಗಿಸು 3/4 ಸ್ಥಾನದಲ್ಲಿ 1/2 ಸಮವಿದೆ. ಇಲ್ಲಿ ಕೂಡ ನಾವು ಈ ಭಾಗಾಕಾರ ಕ್ರಿಯೆಯನ್ನು ಗುಣಾಕಾರಕ್ಕೆ ಪರಿವರ್ತಿಸಿದಾಗ 3/4 ಗುಣಿಸು 2/1. ಇಲ್ಲಿ 3 7 6, 4 1 4, 6/4. ಆದ್ದರಿಂದ 1/2 ಭಾಗಿಸು 3/4 ಭಾಗಿಸು 1/2 ಯಾವಾಗಲೂ ಸಮವಾಗಿರುವುದಿಲ್ಲ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಾಗಾಕಾರ ಕ್ರಿಯೆಯು ಪರಿವರ್ತನೀಯವಾಗಿಲ್ಲ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಾಗಾಕಾರ ಕ್ರಿಯೆಯು ಏನಾಗಿಲ್ಲ? ಪರಿವರ್ತನೀಯವಾಗಿಲ್ಲ. ವಿದ್ಯಾರ್ಥಿಗಳೇ, ಈ ಪರಿವರ್ತನೆ ನಿಯಮವನ್ನು ಒಂದು ಕೋಷ್ಟಕದ ಮೂಲಕ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಪರಿವರ್ತನೆ ನಿಯಮ ಇದೆ. ಇಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಅದೇ ರೀತಿ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಕ್ರಿಯೆಯಲ್ಲಿ ಪರಿವರ್ತನೀಯವಾಗಿದೆ. ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಕ್ರಿಯೆಯಲ್ಲಿ ಪರಿವರ್ತನೀಯವಾಗಿದೆ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನ ಕ್ರಿಯೆಯಲ್ಲಿ ಪರಿವರ್ತನೀಯವಾಗಿಲ್ಲ. ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನ ಕ್ರಿಯೆಯಲ್ಲಿ ಪರಿವರ್ತನೀಯವಾಗಿಲ್ಲ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯವಾಗಿದೆ. ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಏನಾಗಿದೆ? ಪರಿವರ್ತನೀಯವಾಗಿದೆ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಕ್ರಿಯೆಯಲ್ಲಿ ಪರಿವರ್ತನೀಯವಾಗಿಲ್ಲ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೆ ನಿಯಮದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಸಹವರ್ತನೀಯ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.